ಸೀತೆ, ನಾವು ಅಂದುಕೊಂಡಂತೆ ನಿಕುಂಬಿಲ ವನದಲ್ಲಿ ಭೀಕರ ಯುದ್ಧ ಆರಂಭವಾಗಿದೆಯಂತೆ. ಲಕ್ಷ್ಮಣ ಮತ್ತು ಅವನ ಕಡೆಯವರ ಅಬ್ಬರಕ್ಕೆ ರಾಕ್ಷಸ ಸೈನ್ಯ ತತ್ತರಿಸಿ ಹೋಗುತ್ತಿದೆಯಂತೆ. ಹೌದೇನು? ಆ ಮಾಯಾವಿ ಇಂದ್ರಜಿತು ವಾನರ ವೀರರ ಎದುರು ಸೋಲುತ್ತಿದ್ದಾನೆಯೇ? ಇಲ್ಲ ಸೀತೆ, ಅದು ಇನ್ನೂ ಸಾಧ್ಯವಾಗಿಲ್ಲ. ಏಕೆಂದರೆ ಇಂದ್ರಜಿತು ಇನ್ನೂ ಯುದ್ಧಕ್ಕೆ ಬಂದಿಲ್ಲ. ಅವನು ಇನ್ನೂ ಯುದ್ಧಕ್ಕೆ ಬಂದಿಲ್ಲವೆಂದರೆ ಅವನ ಹೋಮ ಇನ್ನೂ ಮುಗಿದಿಲ್ಲ ಎಂದು ಅರ್ಥ ಅಲ್ಲವೇ? ಹೌದು ಸೀತೆ, ಹೋಮ ಮುಗಿದಿದ್ದರೆ ಅವನು ಖಂಡಿತ ಯುದ್ಧಕ್ಕೆ ಬರುತ್ತಿದ್ದ. ಲಕ್ಷ್ಮಣ ಅವನ ಹೋಮವನ್ನು ಭಂಗಪಡಿಸಬೇಕಲ್ಲವೇ? ಹೌದು ಸೀತೆ, ಆ ಪ್ರಯತ್ನದಲ್ಲೇ ಅವರಿದ್ದಾರೆ. ಕಾವಲು ರಾಕ್ಷಸರ ಅಡ್ಡಿಯನ್ನು ನಿವಾರಿಸಿಕೊಳ್ಳದೆ ಇಂದ್ರಜಿತುವನ್ನು ಸಮೀಪಿಸುವುದು ಅವರಿಂದ ಹೇಗೆ ಸಾಧ್ಯ? ಅದು ಬೇಗ ಸಾಧ್ಯವಾಗಬೇಕು ತ್ರಿಜಟೆ. ಸಾಧ್ಯವಾಗುತ್ತದೆ ಸೀತೆ, ಖಂಡಿತ ಸಾಧ್ಯವಾಗುತ್ತದೆ. ನಿನಗೆ ಇನ್ನೊಂದು ವಿಷಯ ಗೊತ್ತೇ? ಏನದು ತ್ರಿಜಟೆ? ಇಂದ್ರಜಿತುವಿನ ವಧೆ ಲಕ್ಷ್ಮಣನಿಂದಲೇ ಆಗುತ್ತದೆ ಎಂದು ಹಲವರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಕಾರಣವೇನೆಂದು ಗೊತ್ತೇ? ಏನು ಕಾರಣ? ಇಂದ್ರಜಿತುವನ್ನು ಕೊಲ್ಲುವ ವೀರ 14 ವರ್ಷಗಳ ಕಾಲ ಪತ್ನಿಯಿಂದ ದೂರವಿದ್ದು ಬ್ರಹ್ಮಚಾರ್ಯವನ್ನು ಪಾಲಿಸಿರಬೇಕಂತೆ. ಲಕ್ಷ್ಮಣ ಹಾಗೇ ಇರುವನಲ್ಲವೇ? ಹೌದು ತ್ರಿಜಟೆ. ಊರ್ಮಿಳೆ ನನ್ನಂತೆ ಪತಿಯೊಡನೆ ಬರಲಾಗಲಿಲ್ಲವಲ್ಲ ಎಂದು ಆಗಾಗ ವಿಷಾದ ಪಡುತ್ತಿದ್ದೇನೆ. ಹಾಗೆ ಆದದ್ದು ಒಳ್ಳೆಯದೇ ಅಲ್ಲವೇ? ಇಲ್ಲವಾದರೆ ಆ ಇಂದ್ರಜಿತುವನ್ನು ಗೆಲ್ಲಲು ಬೇರೆ ಯಾರಿಂದ ಸಾಧ್ಯವಾಗುತ್ತಿತ್ತು? ಊರ್ಮಿಳೆ ನನ್ನ ಜೊತೆಗೆ ಇದ್ದಿದ್ದರೆ ನನ್ನ ಅಪಹರಣವು ನಡೆಯದಿರಬಹುದಾಗಿತ್ತಲ್ಲವೇ? ಬಿಡು ಸೀತೆ, ಈಗ ಆ ವಿಷಯದ ಬಗ್ಗೆ ಚರ್ಚೆ ಮಾಡುವುದು ಬೇಡ. ಹೌದು, ಈಗ ಲಕ್ಷ್ಮಣ ಆ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಿ ಅವನನ್ನು ಪರಾಭವಗೊಳಿಸುವುದೇ ಮುಖ್ಯವಾಗಿದೆ. ಸೀತೆ, ವಿಭೀಷಣ ಪ್ರಭುವಿಗೆ ರಾವಣ ಪುತ್ರನ ಬಲಾಬಲಗಳ ಅರಿವಿದ್ದಿದ್ದರಿಂದಲೇ ಅವರು ಈ ನಿಕುಂಬಿಲ ವನದ ಯುದ್ಧದ ಸಲಹೆ ನೀಡಿರುತ್ತಾರೆ. ನಿಜ ತ್ರಿಜಟೆ, ವಿಭೀಷಣನಿಂದಾಗುತ್ತಿರುವ ಉಪಕಾರವನ್ನು ನಾವು ಮರೆಯುವಂತೆಯೇ ಇಲ್ಲ. ಜೊತೆಗೆ ವಿಭೀಷಣ ಪ್ರಭುವಿಗೆ ಆಶ್ರಯ ನೀಡಿ ಶ್ರೀರಾಮಚಂದ್ರ ಉಪಕಾರ ಮಾಡಿದ್ದಾರೆ. ಅವರನ್ನು ಲಂಕೆಯ ಮುಂದಿನ ರಾಜನಾಗಿ ಘೋಷಿಸಿದ್ದಾರೆ. ವಿಭೀಷಣನಿಂದ ಈ ಲಂಕೆಯ ಕಳಂಕವೆಲ್ಲ ದೂರವಾಗಬೇಕು. ಈ ಅಪ್ಪ ಮಗನ ದುಷ್ಟ ಅಟ್ಟಹಾಸವೆಲ್ಲ ಕೊನೆಯಾಗಬೇಕು. ಕೊನೆಯಾಗುತ್ತದೆ ಸೀತೆ, ಖಂಡಿತ ಕೊನೆಯಾಗುತ್ತದೆ. ಪ್ರಣಾಮಗಳು ಪ್ರಭು. ಬಾದೂತ, ನಮ್ಮ ಸೈನ್ಯಕ್ಕೆ ವಿಜಯವಾಗುತ್ತಿದೆಯೇ? ಅದನ್ನು ಮೊದಲು ಹೇಳು. ಪ್ರಭು, ಬಹುಶಃ ನಿಮ್ಮ ಪುತ್ರ ಇಂದ್ರಜಿತು ಯುದ್ಧ ಮಾಡಲು ಮನಸ್ಸು ಮಾಡಿದರೆ ಲಕ್ಷ್ಮಣನ ಮೇಲೆ ವಿಜಯ ಸಾಧಿಸಬಹುದು. ಏನಂದೆ? ಇಂದ್ರಜಿತುವಿಲ್ಲದ ನಮ್ಮ ರಾಕ್ಷಸ ಸೈನ್ಯವನ್ನು ಆ ಲಕ್ಷ್ಮಣನು ಪರಾಭವಗೊಳಿಸುತ್ತಿರುವೆನೆಂದು ಹೇಳುತ್ತಿರುವೆಯ? ದುರದೃಷ್ಟವಶಾತ್ ಅದು ಸತ್ಯ ಪ್ರಭು. ಲಕ್ಷ್ಮಣನೊಡನೆ ಹನುಮಂತ, ಸುಗ್ರೀವ, ಜಾಂಬವಂತ, ಅಂಗದ, ಜೊತೆಗೆ ನಿಮ್ಮ ಸೋದರ ವಿಭೀಷಣ ಕೂಡ. ಓ ದ್ರೋಹಿ ವಿಭೀಷಣನ ಹೆಸರೆತ್ತಬೇಡ. ಯುದ್ಧದಲ್ಲಿ ಏನಾಗುತ್ತಿದೆ ಅದನ್ನು ಹೇಳು. ಪ್ರಭು, ಸತ್ಯವಾದ ವಿಷಯವೆಂದರೆ ವಾನರ ಸೈನ್ಯದ ಕೈ ಯುದ್ಧದಲ್ಲಿ ಮೇಲಾಗುತ್ತಿದೆ. ಲಕ್ಷ್ಮಣ ಮತ್ತು ವಾನರ ವೀರರ ಪರಾಕ್ರಮಕ್ಕೆ ನಮ್ಮ ರಾಕ್ಷಸ ಸೈನ್ಯ ಚದುರುತ್ತಿದೆ. ಇಂದ್ರಜಿತುವಿನ ಹೋಮ ಹವನಗಳು ಏನೂ ಮುಗಿದಿಲ್ಲವೇ? ಇಲ್ಲ ಪ್ರಭು, ಇನ್ನೂ ಮುಗಿದಿಲ್ಲ. ನಮ್ಮ ಸೈನ್ಯ ಸೋಲುತ್ತಿರುವುದು ಇಂದ್ರಜಿತುವಿನ ಗಮನಕ್ಕೆ ಬಂದಿಲ್ಲವೇ? ಬಂದಿದೆ ಪ್ರಭು. ಯುದ್ಧದ ವಾರ್ತೆಗಳು ಅವರಿಗೆ ಮುಟ್ಟುತ್ತಿವೆ. ಆದರೂ ಅವನು ರಣರಂಗಕ್ಕೆ ಬಂದಿಲ್ಲವೆಂದರೆ ಹೋಮ ಅರ್ಧಕ್ಕೆ ನಿಂತರೆ ಅಪಾಯವೆಂದು ಅವನು ಬಲವಾಗಿ ನಂಬಿರಬೇಕು. ಹೌದು ಪ್ರಭು, ಹೋಮ ಮುಗಿಯದೆ ಅವರು ಯುದ್ಧಕ್ಕೆ ಬರುವುದಿಲ್ಲ. ಅಷ್ಟರಲ್ಲಿ ವಾನರ ಸೈನ್ಯ ನಮ್ಮ ರಾಕ್ಷಸ ಸೈನ್ಯವನ್ನು ಧೂಳಿಪಟ ಮಾಡಬಹುದು. ಏನು ಮಾಡಬೇಕೆಂದು ನಾನು ಯೋಚಿಸುತ್ತೇನೆ. ನೀನಿನ್ನು ಹೊರಡು.
ಪ್ರಣಾಮಗಳು ಪ್ರಭು. ಭೂತ, ಏಕೆ ಬಂದೆ? ಯುದ್ಧವೇನಾಯಿತು? ಯುದ್ಧ ನಡೆಯುತ್ತಿದೆ ಪ್ರಭು. ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಸಲೆಂದೇ ನಾನು ಬಂದೆ. ನಾನು ಹೋಮ ಮುಗಿಸಿ ಬರುತ್ತೇನೆಂದು ಹೇಳಿದ ಮೇಲೆ ರಾಕ್ಷಸ ವೀರರು ನವೋತ್ಸಾಹದಿಂದ ಹೋರಾಡುತ್ತಿದ್ದಾರೆ ತಾನೆ? ವಾನರರ ಸೇನೆ ಸೋಲುತ್ತಿದೆ ತಾನೆ? ಪ್ರಭು, ಅದು ಏಕೆ ಹಿಂಜರಿಕೆ? ಅಲ್ಲೇನು ನಡೆಯುತ್ತಿದೆ ಎಂದು ಸ್ಪಷ್ಟವಾಗಿ ಹೇಳು. ಪ್ರಭು, ಆ ವಾನರರ ಕೈ ಮೇಲಾಗುತ್ತಿದೆ, ನಮ್ಮ ಸೈನ್ಯ ಹಿಮ್ಮೆಟ್ಟುತ್ತಿದೆ. ಹೀಗೆ ಆದರೆ ನಮಗೆ ಸಂಪೂರ್ಣ ಸೋಲಾಗಬಹುದು ಪ್ರಭು. ಏನೆಂದೆ? ನಾನೀಗಲೇ ಹೋಗಿ ಆ ವಾನರ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡುತ್ತೇನೆ. ಹಾಗಾದರೆ ಪ್ರಭು, ತಾವು ಯುದ್ಧ ಮಾಡಲು ಬರುತ್ತೀರಾ? ಹೌದು, ಬರುತ್ತೇನೆ. ನಿಮ್ಮ ಹೋಮ ಅದಿನ್ನೂ ಪೂರ್ಣವಾಗಿಲ್ಲ. ಪ್ರಭು, ತಾವು ಅರ್ಧಕ್ಕೆ ಹೋಮವನ್ನು ಬಿಟ್ಟು ಹೇಳಬಾರದಲ್ಲವೇ? ಹೌದು, ನಾನು ಹೋಮವನ್ನು ಅರ್ಧಕ್ಕೆ ನಿಲ್ಲಿಸಿ ಬರುವಂತಿಲ್ಲ. ನಾನು ಜಯಾಪೇಕ್ಷೆಯಿಂದ ಯುದ್ಧ ಭೂಮಿಗೆ ಹೊರಡುವ ಮೊದಲು ಮಂತ್ರಯುಕ್ತವಾದ ಹವಿಸಿನ ಆಹುತಿಯೊಂದಿಗೆ ಅಗ್ನಿದೇವನನ್ನು ಪೂಜಿಸುತ್ತೇನೆ. ಆಗ ಅಗ್ನಿಕುಂಡದಿಂದ ನನಗೆ ದಿವ್ಯಾಸ್ತ್ರಗಳು ಲಭಿಸಬೇಕು. ನಾನು ದಿವ್ಯಾಸ್ತ್ರಗಳಿಂದ ಯುದ್ಧ ಮಾಡುವಾಗ ನನಗೆ ಯಾರಿಂದಲೂ ಮರಣ ಸಂಭವಿಸಬಾರದು. ಆಗಬಹುದು, ಆದರೆ ಯುದ್ಧ ನಿಮಿತ್ತವಾಗಿ ನೀನು ಕೈಗೊಂಡಿರುವ ಹೋಮ ಪೂರ್ಣಗೊಳ್ಳುವ ಮೊದಲು ನೀನೇನಾದರೂ ಯುದ್ಧಕ್ಕೆ ತೆರಳಿದರೆ ಈ ವರ ಫಲಿಸದು. ಹಾಗೆ ಆಗಲಿ ಬ್ರಹ್ಮದೇವ. ಹೋಮ ಪೂರ್ಣವಾಗುವ ಮೊದಲೇ ನಾನು ಯುದ್ಧಕ್ಕೆ ಹೋದರೆ ನನ್ನ ವಿನಾಶವಾಗಲಿ. ತಥಾ. ಹೌದು, ನಾನು ಹೋಮ ಮುಗಿಸದೆ ಇಲ್ಲಿಂದ ಬರುವಂತಿಲ್ಲ.
ಅಲ್ಲಿಯವರೆಗೆ ಆ ವಾನರ ಉಬ್ಬರವನ್ನು ತಡೆಯಬೇಕೆಂದು ಸೇನಾಪತಿಗೆ ತಿಳಿಸು. ಹೋಮ ಮುಗಿದ ಕೂಡಲೇ ನಾನಿಲ್ಲಿಂದ ರಣರಂಗಕ್ಕೆ ಬಂದು ಆ ವಾನರನ್ನು ನಾಶ ಮಾಡಿಬಿಡುತ್ತೇನೆ. ಹಾಗೆ ಆಗಲಿ ಪ್ರಭು. ವಿಭೀಷಣ, ನಾವು ಎಷ್ಟು ಹೊತ್ತಿನಿಂದ ಯುದ್ಧ ಮಾಡುತ್ತಿದ್ದೇವೆ, ಎಷ್ಟು ರಾಕ್ಷಸರನ್ನು ಸಂಹರಿಸಿದ್ದೇವೆ. ಆದರೂ ಆ ಇಂದ್ರಜಿತು ರಣರಂಗಕ್ಕೆ ಬರುತ್ತಿಲ್ಲವಲ್ಲ. ಹೌದು ವಿಭೀಷಣ, ಆ ಇಂದ್ರಜಿತು ಲಕ್ಷ್ಮಣನಿಂದ ಹತನಾಗದೆ ನಾವು ಎಷ್ಟು ರಾಕ್ಷಸರನ್ನು ಕೊಂದರೂ ಪ್ರಯೋಜನವಿಲ್ಲ. ಈ ಸಲ ಅವನು ಅದೃಶ್ಯನಾಗಿ ಯುದ್ಧ ಮಾಡಲು ಪ್ರಯತ್ನಿಸಿದರೂ ಅವನನ್ನು ವಧಿಸದೆ ಬಿಡಬಾರದು. ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥವಾಗುತ್ತಿವೆ. ಆದರೆ ಈಗ ಆತುರಕ್ಕಿಂತ ತಾಳ್ಮೆ ಮುಖ್ಯ. ಈಗಾಗಲೇ ರಾಕ್ಷಸ ಸೈನ್ಯ ಬಲಹೀನವಾಗಿದೆ. ಅವರೆಲ್ಲರೂ ಸೋಲುತ್ತಿರುವ ವಿಷಯ ಯಜ್ಞ ಮಾಡುತ್ತಿರುವ ಇಂದ್ರಜಿತುವಿಗೆ ಈಗಾಗಲೇ ಮುಟ್ಟಿರುತ್ತದೆ. ಆದರೆ ಅವನ ಯಜ್ಞ ಕಾರ್ಯ ಖಂಡಿತ ಇನ್ನು ಮುಗಿದಿರುವುದಿಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ